So hello guys, welcome to my YouTube channel. After so many days ನಾನು ಇವತ್ತು ಯೂಟ್ಯೂಬ್ ವಿಡಿಯೋ ಪೋಸ್ಟ್ ಮಾಡೋಣ ಅಂತ ಶೂಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಗೊತ್ತಿಲ್ಲ, ಸ್ವಲ್ಪ ಬಿಸಿ ಇದೆ, ಅದಕ್ಕೋಸ್ಕರ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನನ್ನ ಫೋನ್ ಕೂಡ ಸ್ವಲ್ಪ ಹಂಗೆ ಹಿಂಗೆ ಇತ್ತು, ಅದಕ್ಕೋಸ್ಕರ ಅಷ್ಟೇ. ಸೊ ಇವತ್ತು ಹೊಸ ವಿಡಿಯೋ ಜೊತೆಗೆ ಆ್ಯಂಡ್ ಫುಲ್ ಎನರ್ಜಿ ಜೊತೆಗೆ ಹೊಸ ವಿಡಿಯೋ ಶೂಟ್ ಮಾಡೋಣ ಅಂತ ತಗೊಂಡು ಶೂಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಟ್ರೈಯಿಂಗ್ ವೈರಲ್ ರೆಸಿಪೀಸ್, ಲೈಕ್ ವೈರಲ್ ಇನ್ಸ್ಟಾಗ್ರಾಮ್ ರೆಸಿಪೀಸ್. ಸೊ ಇದು ಆಕ್ಚುಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಬರೀ ಫುಡ್ ರಿಲೇಟೆಡೇ ಇರುತ್ತೆ. ಅದರಲ್ಲಿ ಕೆಲವೊಂದು ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿರೋದಿತ್ತು. ಅದರಲ್ಲಿ ಎಲ್ಲಾನು ಒಂದೇ ಸತಿ ಟ್ರೈ ಮಾಡೋಣ, ಒಂದೊಂದೇ ಬೇಡ ಪೋಸ್ಟ್ ಮಾಡೋದು, ಶಾರ್ಟ್ಸಲ್ಲಿ ಪೋಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಆಮೇಲೆ ಒಂದು ಲಾಂಗ್ ಫಾರ್ಮೆಟ್ ವಿಡಿಯೋ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಕೆಲವೊಂದು ಪಾರ್ಟ್ 1 ಅನ್ಕೊಳ್ಳಿ, ಕೆಲವೊಂದು ವೈರಲ್ ರೆಸಿಪೀಸ್ ನಾನು ಸೇವ್ ಮಾಡ್ಕೊಂಡಿದ್ದು ಶೂಟ್ ಮಾಡೋಣ. ಹೆಂಗ್ ಟರ್ನ್ ಔಟ್ ಆಗುತ್ತೆ. ನಾನು ಎಲ್ಲಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ವಿಡಿಯೋಸ್ ಇನ್ಸ್ಪಿರೇಷನ್ ತಗೊಂಡು ನಾನು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಈಗ ಈ ವಿಡಿಯೋ ಶೂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ರೆಸಿಪಿ ಏನ್ ಟ್ರೈ ಮಾಡೋಣ ಅಂತ ಇದ್ದೀನಿ ಅಂತಂದ್ರೆ ಕಾಸರಗೋಡು ಚಕ್ಲಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಇತ್ತು. ಅಂಡ್ ಫ್ರಮ್ ಲಾಂಗ್ ಬ್ಯಾಕ್ ಆ ಟ್ರೆಂಡಿಂಗ್ ಅಲ್ಲೇ ಇದೆ, ಅಂಡ್ ಈಗಲೂ ಟ್ರೆಂಡಿಂಗ್ ಅಲ್ಲೇ ಇದೆ. ಅಂಡ್ ನಾನು ಯಾವ್ದು ಟ್ರೈ ಮಾಡಿಲ್ಲ. ಸೊ ಅದನ್ನ ಟ್ರೈ ಮಾಡೋಣ. ಸಿಂಪಲ್ ಆಗಿದೆ, ವೆರಿ ಸಿಂಪಲ್. ಸೊ ಅದನ್ನ ಟ್ರೈ ಮಾಡೋಣ, ಹೆಂಗ್ ಟರ್ನ್ ಔಟ್ ಆಗುತ್ತೆ ಅಂತ ನೋಡೋಣ ಅಂತ ಇವತ್ತು ಅದನ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳೋಣ. ಓಕೆ. ಸೊ ಕಾಸರಗೋಡು ಚಕ್ಲಿ ಮಾಡೋದಕ್ಕೆ ಫಸ್ಟ್ ನಮಗೊಂದು ಪೇಸ್ಟ್ ಬೇಕು. ಆ ಪೇಸ್ಟ್ಗೋಸ್ಕರ ನಾವು ಫಸ್ಟು ಒಂದು ಜಾರಲ್ಲಿ ಸ್ವಲ್ಪ ಡೇಟ್ಸ್, ಅದಾದಮೇಲೆ ಖಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್, ಅದಾದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡಬೇಕು. ಇದೆಲ್ಲ ನಮ್ಮ ರಿಕ್ವೈರ್ಮೆಂಟ್ಸಿಗೆ ಬಿಟ್ಟಿದ್ದು. ಸ್ವೀಟ್ ಎಷ್ಟು ಬೇಕು, ಸ್ಪೈಸಿ ಎಷ್ಟು ಬೇಕು ನೋಡ್ಕೊಂಡು ಸ್ವಲ್ಪ ನೀರು ಹಾಕಿ ಅದು ಕಂಪ್ಲೀಟಾಗಿ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡಬೇಕು. ಅದು ಕಂಪ್ಲೀಟಾಗಿ ಗ್ರೈಂಡ್ ಆದಮೇಲೆ ಪೇಸ್ಟ್ ಈ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಆಗ ಒಂದು ಬೌಲ್ ತೊಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಚಕ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಮೇಕ್ ಶೋರ್ ದಟ್ ಚಕ್ಲಿ ಫ್ರೆಶ್ ಆಗಿರಬೇಕು ಆ್ಯಂಡ್ ಕ್ರಿಸ್ಪಿ ಆಗಿರ್ಬೇಕಂತ. ಅದಾದಮೇಲೆ ನಾವು ಮಾಡ್ಕೊಂಡಿರೋ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಕಾಸರಗೋಡು ಚಕ್ಲಿ ರೆಡಿ. ಸೊ ಫೈನಲಿ ಚಕ್ಲಿ ರೆಡಿ ಆಗಿದೆ. ಇದು ನನ್ನ ಫೀಡಲ್ಲಿ ತುಂಬ ಬರ್ತಾ ಇತ್ತು. ಆ್ಯಂಡ್ ನಾನು ಇದೊಂದು ಮೆನಿ ಟೈಮ್ಸ್ ಟ್ರೈ ಮಾಡ್ಬೇಕಂತ ಅನ್ಕೊಂಡೆ, ಬಟ್ ಟ್ರೈ ಮಾಡೋಕ್ಕಾಗಿರ್ಲಿಲ್ಲ. ಸೊ ಈ ವಿಡಿಯೋದಲ್ಲಿ ಟ್ರೈ ಮಾಡೋಣ ಅಂತ ಅನ್ಕೊಂಡು ಟ್ರೈ ಮಾಡಿದೆ. ಫ್ಯೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿರೋದು. ಡೇಟ್ಸ್ ಹಾಕಿರೋದ್ರಿಂದ ಐ ಆಮ್ ಲಿಟಲ್ ಕನ್ಫ್ಯೂಸ್ಡ್ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ. ಬಟ್ ಲೆಟ್ ಸಿ ಹೆಂಗಿರುತ್ತೆ ಅಂತ. ಬಟ್ ಇದಕ್ಕೆ ತುಂಬ ಹೈಪ್ ಇದೆ ಈ ಚಕ್ಲಿಗೆ. ಲೆಟ್ ಸಿ. ಟು ಬಿ ವೆರಿ ಫ್ರ್ಯಾಂಕ್, ಹೈಪಿಗೆ ತುಂಬ ಬರ್ತಿದೆ ಇದು. ಅವ್ರು ಎಷ್ಟು ಹೈಪ್ ಮಾಡ್ತಿದ್ರಲ್ವ, ನಿಜವಾಗ್ಲೂ ಅಷ್ಟೇ ಚೆನ್ನಾಗಿದೆ. ಐ ವಾಸ್ ಹ್ಯಾವಿಂಗ್ ಕೈಂಡ್ ಆಫ್ ಅ ಮಿಕ್ಸ್ಡ್ ಫೀಲಿಂಗ್ ಬಿಕಾಸ್ ಆಫ್ ಡೇಟ್ಸ್. ಅದು ಹೆಂಗೆ ಟೇಸ್ಟ್ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ ಅಲ್ಲ. ಸೊ ಬಟ್ ಟು ಬಿ ವೆರಿ ಫ್ರ್ಯಾಂಕ್ ನಿಜ ತುಂಬ ಚೆನ್ನಾಗಿದೆ. ಸ್ವೀಟ್, ಸಾಲ್ಟ್, ಖಾರ, ಆಮೇಲೆ ಅದು ಲೆಮನ್ದು ಸಾರ್ನೆಸ್ ಎಲ್ಲರೂ ಚೆನ್ನಾಗಿದೆ, ಬ್ಯಾಲೆನ್ಸ್ಡ್ ಆಗಿದೆ. ಆ್ಯಂಡ್ ಚಕ್ಲಿ ಜೊತೆ ನಿಜ ತುಂಬ ಬೆಸ್ಟ್ ಕಾಂಬಿನೇಷನ್ ಆಗಿದೆ. ಸೊ ಐ ಥಿಂಕ್ ಇಟ್ಸ್ ವರ್ತ್ ದ ಹೈಪ್ ಆ್ಯಂಡ್ ಐ ಜಸ್ಟ್ ಲವ್ಡ್ ಇಟ್. ವೆರಿ ನೈಸ್. ಸುಮ್ಮನೆ ನೋಡಿ, ಇದನ್ನು ಅಷ್ಟೇ. ಸೊ ಚಕ್ಲಿ ತಿಂದ್ಮೇಲೆ ನೆಕ್ಸ್ಟ್ ಇದು ಒಂದು ವೈರಲ್ ರೆಸಿಪಿ ನಾನು ಫ್ರೀಕ್ವೆಂಟ್ ಆಗಿ ರೀಸೆಂಟ್ ಆಗಿ ನೋಡ್ತಾ ಇದ್ದಿದ್ದು. ಇದು ಬಂದ್ಬಿಟ್ಟು ಕ್ಯಾರೆಟ್ ರಸಮಲೈ ಅಂತ. ಕ್ಯಾರೆಟ್ ಯೂಸ್ ಮಾಡಿಕೊಂಡು ಜಾಮೂನ್ ತರ ಮಾಡಿ ಅದಕ್ಕೆ ರಸಮಲೈ ತರ ಲೈಕ್ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಹಾಕ್ಬಿಟ್ಟು ಒಂದು ಮಿಲ್ಕ್ ಅಲ್ಲಿ ಅದನ್ನ ಡಿಪ್ ಮಾಡ್ಕೊಂಡು ತಿನ್ನೋದು. ಸೊ ಕ್ಯಾರೆಟ್ ರಸಮಲೈ ಅಂತ ರೆಸಿಪಿ ನೋಡಿದ ತಕ್ಷಣ ನಂಗೆ ಟ್ರೈ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ಹೆಂಗ್ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೆಂಗಾಗತ್ತೆ, ಟೇಸ್ಟ್ ಹೆಂಗಿರತ್ತೆ, ಅಂಡ್ ಸ್ವಲ್ಪ ಲಾಂಗ್ ಪ್ರೊಸೆಸ್ ಇದೆ. ಬಟ್ ಐ ಥಿಂಕ್ ಇಟ್ಸ್ ವರ್ತ್ ಇಟ್ ಬಿಕಾಸ್ ಅದಕ್ಕೂ ಹೈಪ್ ಇದೆ. ವೆರಿ ಮಚ್ ಹೈಪ್ಡ್ ರೆಸಿಪಿ ಇದೂ.
ಸೊ ಲೆಟ್ಸ್ ಸಿ ಹೌ ದಟ್ ಟರ್ನ್ಸ್ ಔಟ್ ಅಂತ. ಸೊ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಹೆಂಗ್ ಮಾಡೋದು ಅಂತ ನೋಡ್ಕೊಂಡು ಬೇಡ. ಓಕೆ, ಸೊ ಕ್ಯಾರೆಟ್ ರಸಮಲೈ ಮಾಡೋದಕ್ಕೆ ಫಸ್ಟ್ ಒಂದು ಬ್ಲೆಂಡರಲ್ಲಿ ಚಾಪ್ ಮಾಡಿರೋ ಕ್ಯಾರೆಟ್ಸ್ ಆ್ಯಡ್ ಮಾಡ್ಕೊಳ್ಬೇಕು. ಅದಾದಮೇಲೆ 1 ಕಪ್ ಆಫ್ ಶುಗರ್, ಅದ್ರ ಜೊತೆಗೆ ಸ್ವಲ್ಪ ಕನ್ಸಿಸ್ಟೆನ್ಸಿಗೋಸ್ಕರ ಮಿಲ್ಕ್ ಆ್ಯಡ್ ಮಾಡಬೇಕು. ಮಿಲ್ಕ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಾದಮೇಲೆ ಏಲಕ್ಕಿ ಆ್ಯಡ್ ಮಾಡಬೇಕು. ನನ್ನ ಹತ್ರ ಏಲಕ್ಕಿ ಪೌಡರ್ ಇತ್ತು ಅಂತ ನಾನು ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕಿದ್ಮೇಲೆ ಕಂಪ್ಲೀಟಾಗಿ ಫೈನ್ ಪೇಸ್ಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇವಾಗ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವೋ ಆ ಪ್ಯೂರಿನ ಅದರೊಳಗೆ ಹಾಕಬೇಕು. ಹಾಕಿ ಅದನ್ನು ಚೆನ್ನಾಗಿ ಅದ್ರ ರಾ ಸ್ಮೆಲ್ ಹೋಗಬೇಕು. ಕಂಪ್ಲೀಟ್ ಕ್ಯಾರೆಟ್ ಸ್ಮೆಲ್, ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಹಿಂಗೆ ಬಾಯ್ಲ್ ಮಾಡಿಕೊಂಡು ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಅದು ಕುದೀತಾ ಒಂದು ತಿಕ್ ಕನ್ಸಿಸ್ಟೆನ್ಸಿಯಾಗಿ ಕನ್ವರ್ಟ್ ಆಗುತ್ತೆ. ಯಾವ ಥರ ಇರುತ್ತೆ ಅಂತ ಅಂದರೆ ಲೈಕ್ ಒಂದು ಪೇಸ್ಟಾಗಿ ಕನ್ವರ್ಟ್ ಆಗುತ್ತೆ ಅದು. ಅದಾದಮೇಲೆ ಅದ್ರ ರಾ ಸ್ಮೆಲ್ ಹೋದ್ಮೇಲೆ 1 ಕಪ್ ನಾನು ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಬರುತ್ತಲ್ಲ, ಸೊ ಆ ಉಪ್ಪಿಟ್ಟು ರವೆ ಆ್ಯಡ್ ಮಾಡಿದ್ದೀನಿ. ಅದು ಆ್ಯಡ್ ಮಾಡಿದ್ಮೇಲೆ ಇದನ್ನೆಲ್ಲ ಒಂದು ಕಂಪ್ಲೀಟ್ ಮಿಕ್ಸ್ ಕೊಟ್ಟು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಸ್ಟೀಮ್ ಆಗೋದಕ್ಕೆ ಬಿಟ್ಬಿಡಬೇಕು. ಆವಾಗ ರವೆ ಎಲ್ಲ ಕಂಪ್ಲೀಟಾಗಿ ಅರಳಿರುತ್ತೆ. ಅದು ಕಂಪ್ಲೀಟಾಗಿ ಕುಕ್ ಆಗಿದೆ ಅಂತ ಗೊತ್ತಾದಮೇಲೆ ಅದನ್ನು ಕೂಲ್ ಆಗೋದಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟ್ ರಸಮಲೈಗೆ ಬೇಕಾಗಿರೋ ಬಾದಾಮ್ ಮಿಲ್ಕ್ ಮಾಡೋದಕ್ಕೋಸ್ಕರ ಒಂದು ಪ್ಯಾನಲ್ಲಿ ಕಾಯಿಸಿ ಆರಿಸಿರೋ ಹಾಲು ತೊಗೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಒಂದು 5 ಟೇಬಲ್ ಸ್ಪೂನ್ ನಾನು ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಲ್ಕ್ ಪೌಡರ್ ಎಂತಕ್ಕೆ ಆ್ಯಡ್ ಮಾಡೋದು ಅಂತ ಅಂದರೆ ಮಿಲ್ಕ್ ತಿಕ್ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ ಅದಕ್ಕೋಸ್ಕರ. ಆಮೇಲೆ ಅದು ಒಂದು ಬಾಯ್ಲ್ ಬಂದಮೇಲೆ ಅದಕ್ಕೆ 2 to 3 ಟೇಬಲ್ ಸ್ಪೂನ್ ಆಫ್ ಬಾದಾಮ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಅದು ಬಾಯ್ಲ್ ಆಗಬೇಕಾದ್ರೆ ನೆಕ್ಸ್ಟು 1/2 ಕಪ್ ಆಫ್ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನಿಮ್ಮ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಆ್ಯಡ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಕಾಯೋದಕ್ಕೆ ಬಿಡಬೇಕು. ಅದೊಂದು 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕು, ಶುಗರ್ ಎಲ್ಲ ಮೆಲ್ಟ್ ಆಗಬೇಕು. ಅದಾದಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಫುಲ್ ಆಫ್ ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಮಾಡಿ ಅದಾದಮೇಲೂ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ ಒಂದು 5 ಮಿನಿಟ್ಸ್. ಆ ಥರ ಹಾಗೆ ಅದನ್ನು ಕೂಲ್ ಡೌನ್ ಆಗೋದಕ್ಕೆ ಬಿಟ್ಟರೆ ಬಾದಾಮ್ ಮಿಲ್ಕ್ ರೆಡಿ ಆಗುತ್ತೆ. ಸೊ ಆಗಲೇ ಕ್ಯಾರೆಟು ಮತ್ತು ರವೆಲಿ ನಾವೇನು ಒಂದು ಮಿಕ್ಸರ್ ರೆಡಿ ಮಾಡಿದ್ವೋ ಅದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ಅದನ್ನು ಲಡ್ಡು ಶೇಪಲ್ಲಿ ಫಾರ್ಮ್ ಮಾಡ್ಕೊಳ್ಬೇಕು. ಇಫ್ ಇನ್ ಕೇಸ್ ಅದೇನಾದರೂ ಕೈಗೆ ಸ್ಟಿಕ್ ಆಗ್ತಿದೆ ಸ್ವಲ್ಪ ಅಂತ ಅಂದರೆ ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ಅದಾದಮೇಲೆ ಲಡ್ಡು ಶೇಪಲ್ಲಿ ಅದನ್ನೆಲ್ಲ ಉಂಡೆ ಮಾಡ್ಕೊಳ್ಬೇಕು. ಸೊ ಕ್ಯಾರೆಟ್ ಲಡ್ಡು ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಮಿಲ್ಕ್ ತಣ್ಣಗಾದ್ಮೇಲೆ ನಾವು ಮಾಡ್ಕೊಂಡಿರೋ ಪ್ರತಿಯೊಂದು ಲಡ್ಡೂನು ಮಿಲ್ಕ್ ಒಳಗೆ ಆ್ಯಡ್ ಮಾಡಬೇಕು. ಎಲ್ಲ ಕ್ಯಾರೆಟ್ ಲಡ್ಡೂಸ್ನು ಬಾದಾಮ್ ಮಿಲ್ಕ್ ಒಳಗೆ ಆ್ಯಡ್ ಮಾಡಾದಮೇಲೆ ಚಾಪ್ ಮಾಡಿರೋ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಬೇಕು. ನಾನು ಬಂದ್ಬಿಟ್ಟು ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಆ್ಯಡ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ ಎಲ್ಲ ಡ್ರೈ ಫ್ರೂಟ್ಸು ನೀವು ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇಷ್ಟು ಮಾಡಿ ನಾವು ಒಂದು 4 to 5 hours ರೆಫ್ರಿಜರೇಟ್ ಮಾಡಿದ್ರೆ ಇದು ಕೋಲ್ಡ್ ಆಗಿದ್ದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ ರವೆ ಎಲ್ಲ ಮಿಲ್ಕ್ನ ಅಬ್ಸರ್ವ್ ಮಾಡಿದ್ಮೇಲೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಮೇಕ್ ಶ್ಯೂರ್ ದ್ಯಾಟ್ ನೀವು ಅದನ್ನು ಹಾಗೆ 4 to 5 hours ಬಿಟ್ಟೇ ತಿಂದಿದ್ದೀರ ಅಂತ. ಬಿಸಿ ಬಿಸಿ ತಿಂದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಗೈಸ್, ಐನೋ ಔಟ್ಫಿಟ್ ಎಲ್ಲ ಚೇಂಜ್ ಆಗಿದೆ ಆ್ಯಂಡ್ ನಾನು ನೆನ್ನೆ ವಿಡಿಯೋನ ವಾಪಸ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಡ್ಯೂ ಟು ಸಮ್ ಅನ್ಫಾರ್ಚುನೇಟ್ ರೀಸನ್. ಸೊ ವಾಪಸ್ ಅದೇ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ. ಸೊ
ಎಷ್ಟೇ ಮಾಡಿದ ಕ್ಯಾರೆಟ್ ರಸಮಲೈನ ಆಲ್ಮೋಸ್ಟ್ ಅದು ಆ್ಯಕ್ಚುಲಿ ಅದನ್ನು ನಾವು ರೆಫ್ರಿಜಿರೇಟ್ ಮಾಡಿ ಅದು ಕೋಲ್ಡ್ ಆದ್ಮೇಲೆ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಐ ಮೀನ್ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಇತ್ತು. ಆಲ್ಮೋಸ್ಟ್ ಓವರ್ ನೈಟ್ ನಾನು ಅದನ್ನು ರೆಫ್ರಿಜಿರೇಟ್ ಮಾಡಿದ್ದೀನಿ, ನಾಟ್ ಇನ್ ಅ ಫ್ರೀಸರ್, ನಾರ್ಮಲ್ ಪ್ಲೇಸಲ್ಲಿ ನಾನು ಅದನ್ನು ಇಟ್ಟಿದ್ದು. ಸೊ ಕ್ಯಾರೆಟ್ ರಸಮಲೈ ಇಲ್ಲಿದೆ. ಲೆಟ್ಸ್ ಡೂ ಅ ಟೇಸ್ಟ್ ಟೆಸ್ಟ್. ಆಲ್ಮೋಸ್ಟ್ ರಸಮಲೈ ಟೇಸ್ಟ್, ಬಟ್ ಸ್ವಲ್ಪ ಲೈಟಾಗಿ ಡಿಫ್ರೆಂಟ್ ಇದೆ. ಬಿಕಾಸ್ ರಸಮಲೈದು ಮಿಲ್ಕ್ ಇದೆಯಲ್ಲ, ಸೇಮ್ ಅದೇ ತರ ಮಾಡಿದ್ರೆ ಡೆಫಿನೆಟ್ಲಿ ಗೋನ ಟೇಸ್ಟ್ ಲೈಕ್ ರಸಮಲೈ. ಅದಕ್ಕೊಬ್ಬರು ಕಸ್ಟರ್ಡ್ ಪೌಡರ್ ಎಲ್ಲ ಮಾಡ್ತಾರೆ, ಬಟ್ ಐ ವಾಸ್ ನಾಟ್ ಇನ್ ಟು ದ್ಯಾಟ್. ನಾನು ಮಾಮೂಲಿ ಬಾದಾಮ್ ಮಿಲ್ಕ್ ಹೆಂಗ್ ಮಾಡ್ತಾರೋ ಹಂಗೆ ಟ್ರೈ ಮಾಡಿದ್ದೀನಿ, ಅದಕ್ಕೆ ಮೇ ಬಿ ಟೇಸ್ಟ್ ಚೆನ್ನಾಗಿದೆ ಅನ್ಸುತ್ತೆ. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಪ್ಲೀಸ್ ಸರ್ವ್ ಇಟ್ ವೆನ್ ಇಟ್ ಇಸ್ ಕೋಲ್ಡ್, ಆಯ್ತಾ? ಹೈಪ್ ಇರೋದಕ್ಕೆ ಐ ಥಿಂಕ್ ಇಟ್ಸ್ ವರ್ತ್ and I loved it. So okay, the next viral recipe ನಾನು ಟ್ರೈ ಮಾಡ್ಬೇಕಂತ ಐತಿದಂತ ಅಂದ್ರೆ ಡೆಫಿನೆಟ್ಲಿ ಪನ್ನೀರ್ ಟೇಚಾ. ಇದೇನಂತ ಅಂದ್ರೆ ಐ ಥಿಂಕ್ ಅದು ಈಗ ಹೈಪ್ ಇಲ್ಲ, ಬಟ್ ಫ್ಯೂ ಮಂತ್ಸ್ ಬ್ಯಾಕ್ ತುಂಬಾ ಹೈಪ್ ಇತ್ತಂತ ಅನ್ಸುತ್ತೆ. ಅದು ನಾನು ಎಷ್ಟೊಂದು ರೆಸಿಪೀಸ್ ಅದರಲ್ಲಿ ಐ ಮೀನ್ ಸೇವ್ ಮಾಡಿಟ್ಟಿದ್ದೀನಿ ನನ್ನ ಫೀಡಲ್ಲಿ. ಸೊ ಪನ್ನೀರ್ ಟೇಚಾ ವಾಸ್ ಅ ವೆರಿ ಹೈಪ್ ಟು ರೆಸಿಪಿ. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳಿ ಪನ್ನೀರ್ ಟೇಚಾ ರೆಸಿಪಿ ಮಾಡೋಣ ಅಂತ ಅನ್ಕೊಂಡೆ. ನೆಕ್ಸ್ಟ್ ಕಮಿಂಗ್ ಕ್ಲಿಪ್ಪಲ್ಲಿ ನಾನು ಹೆಂಗೆ ಮಾಡೋದನ್ನ ತೋರಿಸ್ತೀನಿ. ಓಕೆ, ಸೊ ಪನ್ನೀರ್ ಟೇಚಾ ಮಾಡೋದಕ್ಕೆ ಫಸ್ಟ್ ಒಂದು ಪ್ಯಾನಲ್ಲಿ 1 ಬೌಲ್ ಕಡಲೆಬೀಜ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಅದು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಕಡಲೆಬೀಜ ಚೆನ್ನಾಗಿ ರೋಸ್ಟ್ ಆಗಿದ್ರೆ ಮಾತ್ರ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಅರ್ಧ ಬೇಯಿಸಿದ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟ್. ಸೊ ಮೇಕ್ ಶ್ಯೂರ್ ದ್ಯಾಟ್ ಕಡಲೆಬೀಜ ಕಂಪ್ಲೀಟಾಗಿ ಫ್ರೈ ಆಗಿದೆ ಅಂತ. ಅದಾದಮೇಲೆ ಅದನ್ನು ಒಂದು ಬಟ್ಲಿಗೆಲ್ಲ ಎತ್ತಿಟ್ಕೊಂಡು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಎರಡೂ ಡ್ರೈ ಫ್ರೈ ಮಾಡ್ಕೊಬೇಕು. ಆಯಿಲ್ ಏನೂ ಹಾಕೋಂಗಿಲ್ಲ. ಅದು ಒಂದು ಸ್ವಲ್ಪ ಡ್ರೈ ಫ್ರೈ ಆಗಿ ಹಸಿ ಸ್ಮೆಲ್ ಹೋಗ್ತಾ ಇದೆ ಅಂತ ಅಂದಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದ್ರ ಜೊತೆನೂ ಫ್ರೈ ಮಾಡ್ಕೊಳ್ಬೇಕು. ಈ 3 ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಕಡಲೆಕಾಯಿ ಅದನ್ನು ಹಾಕಿ ಅದನ್ನು ಒಂದು 2 ಮಿನಿಟ್ಸ್ ಅದ್ರ ಜೊತೆ ಫ್ರೈ ಮಾಡ್ಕೊಳ್ಬೇಕು. ಸೊ ಇದನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಹಾರೋದಕ್ಕೆ ಬಿಡಬೇಕು. ಅದು ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ನೆಕ್ಸ್ಟು ಅದನ್ನು ಒಂದು ಬ್ಲೆಂಡರಲ್ಲೇ ಹಾಕಿ ಪಲ್ಸ್ ಮೋಡಲ್ಲಿ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಅಂದರೆ ಕುಟ್ಟಣಿಗೆಯಲ್ಲಿ ಅದನ್ನು ಕುಟ್ಟಿ ಪೌಡರ್ ಮಾಡ್ಕೊಳ್ಬೇಕು. ನೀರೆಲ್ಲ ಏನೂ ಆ್ಯಡ್ ಮಾಡೋದಂಗಿಲ್ಲ. ಅದಾದಮೇಲೆ ನೆಕ್ಸ್ಟು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಪೌಡರ್ ಫಾರ್ಮಲ್ಲಿರೋ ಥರನೇ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಪೌಡರ್ ಕಂಪ್ಲೀಟಾಗಿ ಫಾರ್ಮ್ ಆದಮೇಲೆ ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಿ ಆ ಪೇಸ್ಟ್ನ ಪನ್ನೀರ್ಗೆ ಎಲ್ಲ ಒಂದೊಂದು ಕೋಟ್ ಮಾಡ್ಕೊಳ್ತಾ ಬರಬೇಕು. ಪನ್ನೀರೆಲ್ಲ ಕೋಟ್ ಆಗಿ ಆದಮೇಲೆ ಪ್ಯಾನ್ ತೊಗೊಂಡು ಆಯಿಲ್ ಗ್ರೀಸ್ ಮಾಡ್ಕೊಳ್ಬೇಕು. ಮೇಕ್ ಶ್ಯೂರ್ ದ್ಯಾಟ್ ಇದು ನಾನ್ ಸ್ಟಿಕ್ ಪ್ಯಾನ್ ಆಗಿರುತ್ತೆ ಅಂತ. ಸೊ ಲೋ ಫ್ಲೇಮಲ್ಲಿ ಎಲ್ಲ ಸೈಡ್ಸು ಪನ್ನೀರ್ನ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ.
ಪನ್ನೀರ್ನ ಎಲ್ಲ ಸೈಡು ರೋಸ್ಟ್ ಮಾಡಿ ಆದಮೇಲೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಾಯಿದ್ದೀನಿ ಮೇಲೆ. ಇಷ್ಟು ಮಾಡಿದ್ರೆ ಪನ್ನೀರ್ ಟೀಚಾ ರೆಡಿ ಆಗುತ್ತೆ. ಇದ್ರ ಜೊತೆ ಗ್ರೀನ್ ಚಟ್ನಿ, ಕೆಚಪ್ ಆರ್ ಶೇಜ್ವಾನ್ ಸಾಸ್ ಯಾವುದ್ರ ಜೊತೆಗಾದರೂ ಇದು ತುಂಬ ಚೆನ್ನಾಗಿ ಟೇಸ್ಟ್ ಮಾಡುತ್ತೆ. ಸೊ ಓಕೆ, ಲಾಸ್ಟ್ ಕ್ಲಿಪ್ಪಲ್ಲಿ ಪನ್ನೀರ್ ಟೀಚಾ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ದಿಸ್ ಹಸ್ ಟರ್ನ್ಡ್ ಔಟ್ ವೆರಿ ಗುಡ್. ಫೋಕಲ್ಲಿ ತಿನ್ನೋದಾ, ಕೈಯಲ್ಲಿ ತಿನ್ನೋದಾ? ಫೋಕಲ್ಲಿ ತಿಂದರೆ ಶೋಕಿ ಅನ್ಕೊಂಡ್ರೆ ವಾಟ್ ಎವರ್. ಇದಕ್ಕೆ ಆಕ್ಚುಲಿ ಜಾಸ್ತಿ ಲೆಮನ್ ಸ್ಕ್ವೀಸ್ ಮಾಡ್ಕೊಬೇಕಂತೆ. ಐ ಥಿಂಕ್ ಇದು ಬಿಸಿ ಇದ್ದಾಗಲೇ ತಿಂದರೆ ದಿಸ್ ಗೋನ ಟೇಸ್ಟ್ ಗುಡ್ ಅನ್ಸುತ್ತೆ. ಲೆಟ್ಸ್ ಸಿ. ಫಸ್ಟು ಶೇಜ್ವಾನ್ ಸಾಸ್ ಬಿಟ್ಟು ಹಾಗೆ ತಿನ್ನೋಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ. ಒನ್ ಮೇಜರ್ ಮಿಸ್ಟೇಕ್ ಏನಂತ ಅಂದ್ರೆ, ನಾವು ಅದನ್ನ ಗ್ರೈಂಡ್ ಮಾಡ್ತೀವಲ್ವಾ, ಗ್ರೈಂಡ್ ಬದಲು ಅಂದ್ರೆ ಅದನ್ನ ಲೈಕ್ ಸ್ವಲ್ಪ ಪೌಡ್ರಿ ಟೆಕ್ಸ್ಚರ್ ಎಲ್ಲ ಇರ್ಬೇಕು, ಹಂಗೆ ಗ್ರೈಂಡ್ ಮಾಡಿ ಫುಲ್ ಸ್ಮೂತ್ ಪೇಸ್ಟ್ ಮಾಡಬಾರ್ದು. ಇಫ್ ನಾಟ್ ನಾವು ಹೊಳಕಲ್ಲಲ್ಲಿ ಹಾಕಿ ಕುಟ್ಕೊಳ್ಬೋದು. ಸರಿನಾ? ನನಗೆ ಅದಕ್ಕೆಲ್ಲ ಮಾಡಕ್ ಪೇಷನ್ಸ್ ಇಲ್ಲ ಅಂತ ನಾನು ಬ್ಲೆಂಡರಲ್ಲಿ ಹಾಕಿ ಬ್ಲೆಂಡ್ ಮಾಡಿದೆ. ಆಯ್ತಾ? ಅದಾದ್ಮೇಲೆ ಅದಕ್ಕೆ ಲೆಮನ್ ಆ್ಯಡ್ ಮಾಡೋದು ಬರ್ತದೆ. ಲೆಮನ್ ನಾನು ಇದ್ರ ಮೇಲೆ ಆ್ಯಡ್ ಮಾಡಿದ್ದೀನಿ. ಮೇ ಬಿ ಅದರಲ್ಲಿ ಲೆಮನ್ ಜ್ಯೂಸ್ ಗ್ರೈಂಡ್ ಮಾಡ್ಬೇಕಾದ್ರೆ ಹಾಕಿದ್ರೆ ಮೇ ಬಿ ಇಟ್ ವುಡ್ ಟರ್ನ್ ಔಟ್ ಡಿಫ್ರೆಂಟ್ ಅಂತ ನನಗನ್ಸುತ್ತೆ. ಐ ಡೋಂಟ್ ನೋ. ಬಟ್ ಈಗ ಫಸ್ಟ್ ಬೈಟ್ ನಾನು ಏನು ಟೇಸ್ಟ್ ಮಾಡಿದೆ, ಅದು ನನಗೆ ಕಡಲೆಕಾಯಿ ಚಟ್ನಿ ಮತ್ತೆ ಪನ್ನೀರ್. ದಟ್ ಮೇಕ್ ಸೆನ್ಸ್ ಬಿಕಾಸ್ ಎಲ್ಲ ಕಡಲೆಕಾಯಿ ಚಟ್ನಿಗೆ ಹಾಕಿರೋದು. ಸೊ ಪನ್ನೀರ್ ಮತ್ತೆ ಕಡಲೆಕಾಯಿ ಚಟ್ನಿನ ಒಟ್ಟಿಗೆ ತಿನ್ನಂಗೆ ಫೀಲ್ ಆಯ್ತು. ಬಟ್ ಆಫ್ಟರ್ ದಟ್ ಸೆಕೆಂಡ್ ಬೈಟ್ ತಿಂದ ಮೇಲೆ ಐ ಥಿಂಕ್ ಓಕೆ, ದಿಸ್ ಇಸ್ ನೈಸ್. ನಾನು ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ ನ ರೀಚ್ ಮಾಡಿಲ್ಲ, ಬಟ್ ಸ್ಟಿಲ್ ದಿಸ್ ಇಸ್ ಓಕೆ, ನೈಸ್. ಹೈಪ್ ವರ್ತಿದ್ಯಾ ಅಂತ ಅಂದ್ರೆ ಮೇ ಬಿ ನಾಟ್ ಅಷ್ಟು ಆ ಲೆವೆಲ್ ಹೈಪ್ ಬರ್ತಿಲ್ಲ, ಬಟ್ ಇಟ್ಸ್ ನೈಸ್. ಒನ್ ಟೈಮ್ ಆರ್ ಟು ಟೈಮ್ ಟೇಸ್ಟ್ ಮಾಡ್ಬೋದು ಅಷ್ಟೇ. ಓ ಮೈ ಗಾಡ್, ಆಸಮ್, ಅಮೇಸಿಂಗ್. ಕ್ಯಾರೆಕ್ಟರ್ಸ್ ಮೇಲೆ ಅಷ್ಟೊಂದು ಚೆನ್ನಾಗಿಲ್ಲ. ಆಲ್ ಐ ಕ್ಯಾನ್ ಸೇ ಇಸ್ ದಟ್. ಕೋಲ್ಡ್ ಆಗ್ಬಿಟ್ಟು ಬರೀ ಮಾಡ್ತಾನೆ ಇದೀನಿ ಅವಾಗಿಂದ, ಬಟ್ ಇಟ್ಸ್ ಓಕೆ. ಪ್ಲೀಸ್ ಡೋಂಟ್ ಮೈಂಡ್, ಆಯ್ತಾ? ನಾನು ಯಾವಾಗ್ಲೂ ಮಾಡ್ತೀನಿ ಅಂತ. ಓಕೆ, ಸೊ ದ ನೆಕ್ಸ್ಟ್ ರೆಸಿಪಿ ಏನಂತ ಅಂದ್ರೆ ಶುಗರ್ ಕೇನ್ ಇಲ್ಲದೆ ಶುಗರ್ ಕೇನ್ ಜ್ಯೂಸ್. ಇದನ್ನು ನನ್ನ ಫೀಡ್ ಅಲ್ಲಿ ತುಂಬಾ ಬಂದಿದೆ ಅಂಡ್ ನಾನು ತುಂಬಾ ನೋಡಿದೀನಿ. ಆಕ್ಚುಲಿ ಇದನ್ನೆಲ್ಲ ಎಲ್ಲರೂ ಆಲ್ಮೋಸ್ಟ್ 80% ಶುಗರ್ ಕೇನ್, ಇದನ್ನೆಲ್ಲರೂ ಆಲ್ಮೋಸ್ಟ್ 80% ಅದು ಶುಗರ್ ಕೇನ್ ತರಾನೇ ಟೇಸ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ, ಬಟ್ ವಿತೌಟ್ ಯೂಸಿಂಗ್ ಅ ಶುಗರ್ ಕೇನ್. ಅಂಡ್ ನನ್ಗೂ ಇವನ್ ಐ ವಾಸ್ ವೆರಿ ಕ್ಯೂರಿಯಸ್ ಅದು ಹೆಂಗ್ ಟೇಸ್ಟ್ ಮಾಡುತ್ತೆ ಅಂತ. ಲೆಟ್ ಮಿ ಗಿವ್ ಇಟ್ ಅ ಟ್ರೈ ಅಂಡ್ ಐ ವಿಲ್ ಗಿವ್ ಮೈ ಹಾನೆಸ್ಟ್ ರಿವ್ಯೂ. ಓಕೆನಾ? ಓಕೆ, ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಶುಗರ್ ಕೇನ್ ಜ್ಯೂಸ್ ವಿತೌಟ್ ಅ ಶುಗರ್ ಕೇನ್ ಹೆಂಗ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಸೊ ಶುಗರ್ ಕೇನ್ ಜ್ಯೂಸ್ ಮಾಡೋದಕ್ಕೆ ಫಸ್ಟು ಒಂದು ಬ್ಲೆಂಡರಲ್ಲಿ ಸ್ವಲ್ಪ ಪುದೀನ, ತುಂಬ ಜಾಸ್ತಿ ತೊಗೊಂಡಿದ್ದೀನಿ. ಮೇಕ್ ಶೋರ್ ದಟ್ ನೀವು ಕಮ್ಮಿ ಯೂಸ್ ಮಾಡ್ತಿದ್ದೀರಾ ಅಂತ. ಅದಾದಮೇಲೆ ಬೆಲ್ಲ, ಅದಾದಮೇಲೆ ಸ್ವಲ್ಪ ಶುಂಠಿ, ಜೊತೆಗೆ ಸ್ವಲ್ಪ ನಿಂಬೆಹಣ್ಣು. ಪೆಪ್ಪರ್ ಬೇಕಂದರೆ ಒಂದು 3-4 ಕಾಳು ಪೆಪ್ಪರು ಆ್ಯಡ್ ಮಾಡ್ಕೊಳ್ಬೋದು. ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ, ಜೊತೆಗೆ ಐಸ್ ಕ್ಯೂಬ್ಸ್ ಹಾಕಿ, ರಿಕ್ವೈರ್ಮೆಂಟ್ ತಕ್ಕಷ್ಟೇ ನೀರು ಹಾಕಿ ಅದನ್ನು ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಇಷ್ಟು ಮಾಡಿದ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿ ಕಬ್ಬಿನ ಜ್ಯೂಸ್ ರೆಡಿ ಆಗುತ್ತೆ. ನಾನು ಒಂದು ಜಾರ್ಗೆ ಸಬ್ಜಾ ಸೀಡ್ಸ್, ಸೋಕ್ ಮಾಡಿರೋ ಸಬ್ಜಾ ಸೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಇಫ್ ಯು ವಾಂಟ್ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ಕಬ್ಬಿಲ್ದೆ ಕಬ್ಬಿನ ಜ್ಯೂಸು, ಶುಗರ್ ಕೇನ್ ಇಲ್ಲದೆ ಶುಗರ್ ಕೇನ್ ಜ್ಯೂಸು. ನೋಡೋದಕ್ಕೆ ಎಕ್ಸಾಕ್ಟ್ಲಿ ಹಂಗೆ ಕಾಣ್ತಾ ಇದೆ. ಶುಗರ್ ಕೇನ್ ಜ್ಯೂಸ್ ಆಲ್ಮೋಸ್ಟ್ ಹಿಂಗೆ ಕಾಣುತ್ತೆ, ಬಟ್ ಇಲ್ಲಿ ನಾನು ಸಬ್ಜಾ ಸೀಡ್ಸ್ ಆ್ಯಡ್ ಮಾಡಿದ್ದೀನಿ. ಮೋಸ್ಟ್ ಪ್ರಾಬ್ಲಿ ಅವ್ರು ಆ್ಯಡ್ ಮಾಡಲ್ಲ ಅನ್ಕೋತೀನಿ, ಬಟ್ ವಿಡಿಯೋದಲ್ಲಿ ಇತ್ತು ಅಂತ ನಾನು ಆ್ಯಡ್ ಮಾಡಿದ್ದೀನಿ. ಪುದೀನಾ ಲೀವ್ಸ್ ಕೂಡ ಹಾಕಿದ್ದೀನಿ ಬಿಕಾಸ್ ಗೊತ್ತಿಲ್ಲ ಅವ್ರು ಹಾಕಿದ್ರು ಅಂತ. ಐ ಡೋಂಟ್ ನೋ ಇದು ಹೆಂಗೆ ಆಕ್ಚುಲಿ ಟೇಸ್ಟ್ ಮಾಡೋದೆ ಅಂತ. ಲೆಟ್ಸ್ ಸಿ. ಸ್ವಲ್ಪ ಪುದೀನ ಸ್ಮೆಲ್ ಬೇರೆ ಬರ್ತಾ ಇದೆ, ವಿಚ್ ಐ ಡೋಂಟ್ ಲೈಕ್.
How come? Exactly sugarcane juice, not 80%, 99% it's sugarcane juice ತರನೇ ಟೇಸ್ಟ್ ಮಾಡಿದೆ. ಇನ್ ಮೈ ಒಪಿನಿಯನ್ ಐ ರಿಯಲಿ ಡೋಂಟ್ ನೋ ಹೌ, ಮೇ ಬಿ ಅದು ಬೆಲ್ಲ ಇಂದ ಅಂತ ಐ ಫೀಲ್. ಬೆಲ್ಲ ಇಂದ ಐ ಥಿಂಕ್ ಇದು ಹಿಂಗ್ ಟೇಸ್ಟ್ ಮಾಡ್ತಿದೆ ಅಂತ, ಬಟ್ ನಾನು ಪಾನ್ಕ ತರ ಟೇಸ್ಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ನೋ, ಎಕ್ಸಾಕ್ಟ್ಲಿ ಶುಗರ್ಕೇನ್. ಇಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ಅಂತಂದ್ರೆ ಪುದೀನಾ ಲೀವ್ಸ್ ಜಾಸ್ತಿ ಆ್ಯಡ್ ಮಾಡಿದ್ದೀನಿ, ವಿಚ್ ವಾಸ್ ನಾಟ್ ರಿಕ್ವೈರ್ಡ್, ಬಟ್ ದಿಸ್ ಇಸ್ ವೆರಿ ಯಮ್, ವೆರಿ 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 ಯಮ್. ಆ್ಯಂಡ್ ನನಗೆ ಶುಗರ್ಕೇನ್ ಜ್ಯೂಸ್ ಅಂದರೆ ತುಂಬ ಇಷ್ಟ, ಟು ಬಿ ವೆರಿ ಫ್ರ್ಯಾಂಕ್. ದಿನ ಕೊಟ್ಟರು ನಾನು ಶುಗರ್ಕೇನ್ ಜ್ಯೂಸ್ ಕುಡಿತೀನಿ. ಐ ಥಿಂಕ್ ದಿಸ್ ಕ್ಯಾನ್ ಸ್ಯಾಟಿಸ್ಫೈ ಮೀ ವಿತೌಟ್ ಅ ಪುದೀನಾ ಅಷ್ಟೇ. ಆ್ಯಂಡ್ ದಿಸ್ ಇಸ್ ರಿಯಲಿ ಗುಡ್. ಇದು ಓವರ್ ಹೈಪ್ಡ್ ಇರೋದಕ್ಕೆ ಇಟ್ಸ್ ವೆರಿ ವರ್ತ್. ಆ್ಯಂಡ್ ನಿಜವಾಗ್ಲೂ ಡಿಟೋ ಶುಗರ್ಕೇನ್ ಜ್ಯೂಸ್ ತರ ಟೇಸ್ಟ್ ಮಾಡ್ತಿದೆ. ಪ್ಲೀಸ್ ಟ್ರೈ, ಬಟ್ ಪುದೀನಾ ಕಮ್ಮಿ ಆ್ಯಡ್ ಮಾಡಿ ಅಷ್ಟೇ. ಐ ಆಮ್ ಇನ್ ಶಾಕ್. ಎಕ್ಸಾಕ್ಟ್ಲಿ ಲೈಕ್ ಶುಗರ್ಕೇನ್. ಬಿಗ್ ಥಮ್ಸ್ ಅಪ್ ಫ್ರಮ್ ಮೈ ಎಂಡ್. ಸೊ ನಾನು ಎಕ್ಸಾಕ್ಟ್ಲಿ 4 ಫುಡ್ ಟ್ರೈ ಮಾಡಿದ್ದು. ನೆಕ್ಸ್ಟ್ ನಾನು ಕಾಸರಗೋಡು ಚಕ್ಲಿ ಟ್ರೈ ಮಾಡಿದೆ, ವಿಚ್ ವಾಸ್ ನೈಸ್. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾರೆಟ್ ರಸಮಲೈ, ವಿಚ್ ವಾಸ್ ಗ್ರೇಟ್. ಆಮೇಲೆ ನಾನು ಪನೀರ್ ಟೇಚಾ, ಇವನ್ ದಟ್ ವಾಸ್ ಗ್ರೇಟ್, ನಾಟ್ ಅಪ್ ಟು ದ ಮಾರ್ಕ್, ಬಟ್ ಸ್ಟಿಲ್ ಇಟ್ ವಾಸ್ ನೈಸ್. ಅದಾದ್ಮೇಲೆ ಕಬ್ಬಿನ ಜ್ಯೂಸು ವಿತೌಟ್ ಕಬ್ಬು, ಯಾ, ಟಾಪ್ ನಾಚ್. ಸೊ ಈ 4 ರೆಸಿಪೀಸ್ ಅಲ್ಲಿ ಐ ಥಿಂಕ್ ಮೈ ಫೇವ್ರೆಟ್ ವುಡ್ ಡೆಫಿನೆಟ್ಲಿ ಬಿ ಕ್ಯಾರೆಟ್ ರಸಮಲೈ. ತುಂಬಾ ಚೆನ್ನಾಗಿತ್ತು. ಅಂಡ್ ನನಗೆ ಡೆಸರ್ಟ್ಸ್ ಅಂದ್ರೆ ಇಷ್ಟ, ಸೊ ಅನ್ಫಾರ್ಚುನೇಟ್ಲಿ ನಾನು ಅದನ್ನೇ ಚೂಸ್ ಮಾಡ್ತೀನಿ ಎನಿ ಹೌ. ಅದು ಬಿಟ್ರೆ ಓವರ್ ಆಲ್ ಟ್ರೈಯಿಂಗ್ ಇನ್ಸ್ಟಾಗ್ರಾಮ್ ವೈರಲ್ ರೆಸಿಪೀಸ್ ಕಮ್ಸ್ ಟು ಎನ್ ಎಂಡ್. ಸೊ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಭಾವಿಸ್ತಾ, ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ, ಹಿಂಗೆ ನನ್ನ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ಯುವರ್ ಲವ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.